ನಮಸ್ಕಾರ ಸ್ನೇಹಿತರೆ, ಇದು ಒಂದು ವ್ಯಕ್ತಿಯ ಕಥೆಯಲ್ಲ. ಸಾಮಾನ್ಯ ಹಳ್ಳಿಯಿಂದ ಹೊರಟು ರಾಜ್ಯದ ರಾಜಕಾರಣದ ಕೇಂದ್ರದವರೆಗೆ ತಲುಪಿದ ಒಬ್ಬ ನಾಯಕನ ಪಯಣ. ಅವರ ಹೆಸರು ಸಿದ್ದರಾಮಯ್ಯ. ಮೈಸೂರು ಜಿಲ್ಲೆಯ ವರುಣಾ ಹೋಬಳಿಯ ಸಿದ್ದರಾಮನಹುಂಡಿ ಎಂಬ ಸಣ್ಣ ಗ್ರಾಮ. 1948 ಆಗಸ್ಟ್ 12ರಂದು ಒಂದು ರೈತ ಕುಟುಂಬದಲ್ಲಿ ಜನಿಸಿದ ಬಾಲಕ. ಆ ದಿನಗಳಲ್ಲಿ ಶಿಕ್ಷಣವೇ ಐಶ್ವರ್ಯವಾಗಿತ್ತು. ಬಡತನ ಬದುಕಿನ ಭಾಗವಾಗಿತ್ತು. ಶಾಲೆ ಬಿಟ್ಟು ದನ ಮೇಯಿಸಬೇಕಾದ ಪರಿಸ್ಥಿತಿ. ಆದರೆ ಪ್ರತಿಭೆ ಅಡಗಲಿಲ್ಲ. ಗ್ರಾಮದ ಶಿಕ್ಷಕರು ಆ ಬಾಲಕನ ಭವಿಷ್ಯವನ್ನು ಗುರುತಿಸಿದರು. 4ನೇ ತರಗತಿಗೆ ನೇರ ಪ್ರವೇಶವನ್ನು ಕೊಟ್ಟರು. ಅಲ್ಲಿಂದ ಆರಂಭವಾದ ಪಯಣ ಪದವಿ ಶಿಕ್ಷಣದವರೆಗೆ ತಲುಪಿತು. ಸಿದ್ದರಾಮಯ್ಯ ಕುಟುಂಬದಲ್ಲೇ ಮೊದಲ ಪದವೀಧರ. ಶಾಲೆ ಕಾಲೇಜು ದಿನಗಳಿಂದಲೇ ಭಾಷಣ ಅವರ ಶಕ್ತಿ. ಸಮಾಜದ ಅನ್ಯಾಯಗಳ ಬಗ್ಗೆ ಅವರೊಳಗೆ ಪ್ರಶ್ನೆಗಳು ಹುಟ್ಟುತ್ತಿದ್ದವು. ವಕೀಲರಾದರು. ಆದರೆ ನ್ಯಾಯಾಲಯದ 4 ಗೋಡೆಗಳು ಅವರ ಮನಸ್ಸನ್ನು ಬಂಧಿಸಲಿಲ್ಲ. ಶೋಷಿತರ, ಬಡವರ ಬದುಕು ಅವರನ್ನು ರಾಜಕೀಯದ ಕಡೆಗೆ ಕರೆತಂದಿತು. ಲೋಹಿಯಾ ಅವರ ಚಿಂತನೆ, ಅಂಬೇಡ್ಕರ್ ಅವರ ಆಶಯ, ಗಾಂಧೀಜಿಯವರ ಮೌಲ್ಯಗಳು ಇವೇ ಅವರ ರಾಜಕೀಯದ ಅಡಿಪಾಯ. 1978 ಸಿದ್ದರಾಮಯ್ಯ ರಾಜಕೀಯ ಪ್ರವೇಶ ಮಾಡಿದರು. ಹಂತವಾಗಿ ಬೆಳವಣಿಗೆ ಕಾಣುತ್ತಾ ಪ್ರತಿಪಕ್ಷದ ನಾಯಕರಾಗಿ ಸರ್ಕಾರದ ವಿರುದ್ಧ ಹೋರಾಟ, ಅಧಿಕಾರಕ್ಕಿಂತ ಸಿದ್ಧಾಂತಕ್ಕೆ ಬದ್ಧರಾಗಿದ್ದ ನಾಯಕ ಎನಿಸಿಕೊಂಡರು. 2006 ಕಾಂಗ್ರೆಸ್ ಸೇರ್ಪಡೆಗೊಂಡರು. ಅರಮನೆ ಮೈದಾನದ ಮಹಾಸಭೆ ರಾಜಕೀಯ ಜೀವನದ ಮಹತ್ವದ ತಿರುವು. ಚಾಮುಂಡೇಶ್ವರಿ ನಂತರ ವರುಣ ಜನರ ವಿಶ್ವಾಸದ ಮತ. ಪ್ರತಿಪಕ್ಷ ನಾಯಕರಾಗಿ ಬಳ್ಳಾರಿ ಗಣಿದಣಿಗಳ ವಿರುದ್ಧ ಪಾದಯಾತ್ರೆ. ರಾಜಕೀಯದಲ್ಲಿ ಹೊಸ ಕಂಪನ. 2013 ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಆ ಸಮಯದಲ್ಲಿ ಕರ್ನಾಟಕ ಸಂಕಷ್ಟದಲ್ಲಿತ್ತು. ಆರ್ಥಿಕ ಶಿಸ್ತು ಕುಸಿತವಾಗಿತ್ತು. ಕೋಮು ಸೌಹಾರ್ದತೆಯ ಧಕ್ಕೆಯ ಭೀತಿ, ಆಡಳಿತದ ಮೇಲಿನ ನಂಬಿಕೆ ಕುಗ್ಗಿತ್ತು. ಆದರೆ ಸಿದ್ದರಾಮಯ್ಯ ಸವಾಲು ಸ್ವೀಕರಿಸಿದರು. ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಜನಪರ ತೀರ್ಮಾನಗಳನ್ನು ಕೈಗೊಂಡರು. ಅನ್ನಭಾಗ್ಯ, ಕ್ಷೀರಭಾಗ್ಯ, ವಿದ್ಯಾಸಿರಿ, ವಸತಿ ಯೋಜನೆಗಳು. ಬಡವರು ಏನು ಅನ್ನೋದು ನನಗೆ ಅನುಭವದಿಂದ ಗೊತ್ತು ಅಂತ ಅವರು ಹೇಳಿದರು. ಇದು ಕೇವಲ ಮಾತಲ್ಲ, ಅದು ಆಡಳಿತದ ದಿಕ್ಕಾಯಿತು. ಇಂದು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಸಿದ್ದರಾಮಯ್ಯನವರು ಮುನ್ನಡೆಸ್ತಾ ಇದ್ದಾರೆ. 5 ಗ್ಯಾರಂಟಿಗಳು, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ ಇವು ಬರೀ ಘೋಷಣೆಗಳಾಗಿ ಉಳಿದಿಲ್ಲ, ನೆಲಮಟ್ಟದಲ್ಲಿ ಜಾರಿಯಾದ ಯೋಜನೆಗಳಾಗಿವೆ. ಕೇಂದ್ರದ ಅಡೆತಡೆಗಳ ನಡುವೆಯೂ ಆರ್ಥಿಕ ಶಿಸ್ತು ಕಾಪಾಡಲಾಗಿದೆ. GSDP ಬೆಳವಣಿಗೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮುಂಚೂಣಿಯಲ್ಲಿದೆ. ಉದ್ಯೋಗ ಸೃಷ್ಟಿ, ತೆರಿಗೆ ಸಂಗ್ರಹ, ವಿದೇಶಿ ಬಂಡವಾಳ ಹೂಡಿಕೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆಗೈಯಲಾಗಿದೆ. ಅಹಿಂದ ನಾಯಕರಾಗಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಧ್ವನಿಯಾದವರು. ದ್ವೇಷ ರಾಜಕಾರಣಕ್ಕೆ ದೂರ, ಸಾಮಾಜಿಕ ನ್ಯಾಯವೇ ಸಿದ್ದರಾಮಯ್ಯನವರ ರಾಜಕೀಯದ ಉದ್ದೇಶ. ದೇವರಾಜ ಅರಸು ಅವರ ಹಾದಿಯಲ್ಲಿ ಮುಂದುವರೆದಿರುವ ನಾಯಕ. ಅರಸು ದಾಖಲೆಯನ್ನೇ ಇದೀಗ ಸಿದ್ದರಾಮಯ್ಯನವರು ಸರಿಗಟ್ಟಿದ್ದಾರೆ. 16 ಬಾರಿ ಬಜೆಟ್ ಮಂಡಿಸಿದ ದಾಖಲೆಯ ದಾರಿ. ಮೂಢನಂಬಿಕೆಗಳ ವಿರುದ್ಧ ನಿಲುವು. ನಾಡು, ನುಡಿ, ನೆಲ, ಜಲದ ಬಗ್ಗೆ ಬದ್ಧತೆ. ಜಾತಿ ಗಣತಿ, ಒಳ ಮೀಸಲಾತಿ, ಹಿಂದುಳಿದವರ ಏಳಿಗೆ ಇವು ಸಿದ್ದರಾಮಯ್ಯನವರ ದಿಟ್ಟ ನಿರ್ಧಾರಗಳು. ಇಂದು ದೇಶವೇ ಮಾತನಾಡುತ್ತಿದೆ, ಅದು ಕರ್ನಾಟಕ ಮಾದರಿಯ ಬಗ್ಗೆ. ಈ ಮಾದರಿಯ ಹಿಂದೆ ಒಂದು ತತ್ವವಿದೆ, ಒಂದು ಅನುಭವವಿದೆ, ಒಂದು ಬದ್ಧತೆ ಇದೆ. ಅದಕ್ಕೆ ಸಿದ್ದರಾಮಯ್ಯ ಕೇವಲ ಮುಖ್ಯಮಂತ್ರಿಯಲ್ಲ, ಅವರು ಅರಸು ಹಾದಿಯ ಪಥಿಕ. ಅಭಿನವ ಅರಸು ಎಂದರೆ ಅತಿಶಯೋಕ್ತಿಯಲ್ಲ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ. ಇದು ಜನಮನ ಧ್ವನಿ. ನಮಸ್ಕಾರ.